ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತಿನ ವಿಷಯ ಬಂದು ರಾಯರಿಗೆ ಪತ್ರ ಬರಿಬೋದಾ, ಪತ್ರ ಬರೆಯೋದ್ರಿಂದ ನಮ್ಮ ಕಷ್ಟಗಳು ಕಳೆಯುತ್ತಾ, ನಮ್ಮ ಕಷ್ಟ ಪರಿಹಾರಕ್ಕೋಸ್ಕರ ನಾವು ಯಾವ ರೀತಿ ರಾಯರಿಗೆ ಪತ್ರ ಬರಿಬಹುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪತ್ರ ಬರಿಬಹುದಾ ಅಂತ ಅಂದ್ರೆ ಖಂಡಿತವಾಗ್ಲೂ ಬರಿಬಹುದು. ನಮ್ಮ ಅಪ್ಪ ಅಮ್ಮನ ಹತ್ರ ನಾವು ಕೆಲವೊಂದು ವಿಷಯಗಳನ್ನ ಹೇಳ್ಕೊಳಕ್ ಆಗೋದಿಲ್ಲ, ಅದನ್ನ ಪತ್ರದ ಮೂಲಕ ನಾವು ಹೇಳ್ಕೋಬಹುದು. ಅದೇ ರೀತಿಯಾಗಿ ರಾಯರಿಗೂ ಕೂಡ ನಾವು ಒಂದು ಪತ್ರನ ಬರಿಬಹುದು ಮಂತ್ರಾಲಯಕ್ಕೆ. ಅಂದ್ರೆ ಮಂತ್ರಾಲಯಕ್ಕೇನೆ ಪತ್ರ ಬರೆದು ಪೋಸ್ಟ್ ಮಾಡೋದು ಅಂತ ಅಲ್ಲ, ಮಂತ್ರಾಲಯದಲ್ಲಿರ್ತಕ್ಕಂತಹ ನನ್ನ ಅಪ್ಪನ್ಗೆ, ಗುರು ರಾಘಪ್ಪನ್ಗೆ ಇಲ್ಲಿಂದಲೇ ನಮ್ಮ ಒಂದು ಕೋರಿಕೆನ ಸಲ್ಲಿಸೋದು. ಹಾಗಾದ್ರೆ ಯಾವ ರೀತಿ ಬರೆಯೋದು, ಯಾವ ದಿನ ಬರೆಯೋದು, ಹೇಗ್ ಬರೆಯೋದು ನೋಡ್ಕೊಳ್ಳೋಣ. ನೀವು ಗುರುವಾರನೇ ಬರೀರಿ. ಏಕೆ ಅಂದ್ರೆ ಗುರು ರಾಯರ ವಾರ ಯಾವತ್ತೇಳಿ? ಗುರುವಾರ. ಗುರುವಾರ ಆಗಿರೋದ್ರಿಂದ ಗುರುವಾರನೇ ಬರೀರಿ. ನಿಮ್ಮ ಯಾವುದೇ ವ್ರತಕ್ಕೂ ಯಾವುದೇ ಸೇವೆಗೂ ನಿಮ್ ಕಷ್ಟ ಇನ್ನು ಪರಿಹಾರನೇ ಸಿಕ್ಕಿಲ್ಲ, ನನ್ಗೂ ರಾಯರು ಒಲಿತಾನೇ ಇಲ್ಲ, ಅನುಗ್ರಹ ಮಾಡ್ತಾನೇ ಇಲ್ಲ ಅಂತ ಎಷ್ಟೊಂದ್ ಜನ ನನ್ಗೆ ಕಮೆಂಟ್ ಹಾಕಿರ್ತೀರ. ಅಂತವ್ರು ಈ ಒಂದು ಸೇವೆನ ಮಾಡಿ, ಈ ಒಂದು ವ್ರತನ ಮಾಡಿ ರಾಯರಿಗೆ. ಗುರುವಾರದೊತ್ತೆ ಮಾಡಿ. ಯಾಕೆ ಅಂತಂದ್ರೆ ಗುರುವಾರದಕ್ಕಿಂತ ಪ್ರಶಸ್ತವಾದ ದಿನ ನನ್ಗೆ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಏನೇ ಮಾಡೋದಿದ್ರು ನಾನಂತೂ ಯಾವಾಗ್ಲೂ ಗುರುವಾರನೇ ಚಾಯ್ಸ್ ಮಾಡ್ಕೊಳ್ತೀನಿ. ಹಾಗಾಗಿ ಗುರುರಾಯರಿಗೆ ನಾವು ಪತ್ರ ಬರಿತಾ ಇದೀವಿ ಅಂತ ಅಂದಾಗ ಅವ್ರ ವಾರದಲ್ಲೇ ಬರೆದ್ರೆ ತುಂಬಾನೇ ಅನುಕೂಲ. ರಾಯರಿಗೆ ಪತ್ರ ಬರಿಬೇಕು ಅಂತ ಅಂದ್ರೆ ಮೊದಲನೇದಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು. ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಯಾವ ರೀತಿ ನೀವು ವ್ರತ ಎಲ್ಲ ಮಾಡೋದಕ್ಕೆ ಸಿದ್ಧತೆನ ಮಾಡ್ಕೊಳ್ತಿರೋ ಅದೇ ರೀತಿಯಾಗಿ ದೇವ್ರ ಮನೆ ಆಗಿರ್ಬೋದು ಎಲ್ಲಾ ಸ್ವಚ್ಛತೆನೂ ಮಾಡ್ಕೊಳ್ಬೇಕು. ನೀವು ಕೂಡ ಮಡಿಯಾಗಿ ಒಂದು ಮಡಿಯಾಗಿರ್ತಕ್ಕಂಥ ಬಟ್ಟೆನೆ ಧರಿಸ್ಕೊಳ್ಬೇಕು. ನಂತರ ನೀವು ಫೋಟೋ ಅಥವಾ ವಿಗ್ರಹ ಏನ್ ಇಟ್ಕೊಂಡಿದ್ದೀರಾ ಅಲಂಕಾರ ಮಾಡಿ, ನೀವು ಒಂದು ನೈವೇದ್ಯ ಏನಾದ್ರು ಮಾಡಿ ರಾಯರಿಗೆ ಅರ್ಪಿಸಿ ಪೂಜೆನ ಮಾಡಿ. ನಂತರ ನೀವು ರಾಯರ ಹತ್ರ ಹೇಳಿ, ನನ್ನ ಕಷ್ಟನ ಈ ಪತ್ರದಲ್ಲಿ ಬರೆದು ನಿಮ್ ಮುಂದೆ ಇಡ್ತಾ ಇದ್ದೀನಿ, ದಯವಿಟ್ಟು ನನ್ಗೆ ನನ್ನ ಕಷ್ಟನ ಪರಿಹಾರ ಮಾಡ್ಕೊಡಿ ಅಂತ ರಾಯರ ಹತ್ರ ಕೇಳ್ಕೊಂಡು ಬರೆಯೋದಕ್ಕೆ ಶುರು ಮಾಡಿ. ಬರೆಯೋದಕ್ಕೆ ಒಂದು ಬಿಳಿ ಹಾಳೆನ ತಗೊಳ್ಳಿ. ಸಾಧ್ಯ ಆದ್ರೆ ಒಂದು ಕೆಂಪು ಬಣ್ಣದ ಪೆನ್ನನ್ನ ತಗೊಳ್ಳಿ. ಕೆಂಪು ಬಣ್ಣ ಇಲ್ಲ ಅಂತ ಅಂದ್ರೆ ನೀಲಿ ಬಣ್ಣದ್ದೇ ತಗೊಳ್ಳಿ. ಆದಷ್ಟು ಕೆಂಪು ಸಿಗುತ್ತಾ ಅಂತೇಳಿ ನೋಡಿ ಕೆಂಪು ಬಣ್ಣದ ತಗೊಳ್ಳಿ. ತಗೊಂಡಾಯ್ತು, ಪೂಜೆ ಎಲ್ಲ ಆಯ್ತು. ರಾಯರ ಬಲಭಾಗದಲ್ಲಿ ಕುತ್ಕೊಳ್ಳಿ. ರಾಯರ ಮಂತ್ರಾಕ್ಷತನ ಕೈಯಲ್ಲಿ ಇಟ್ಕೊಳ್ಳಿ ಒಂದ್ ಕೈಯಲ್ಲಿ. ಆ ನಂತರ ರಾಯರ ಹತ್ರ ಒಂದ್ಸಲ ಬೇಡ್ಕೊಳ್ಳಿ ಮಂತ್ರಾಕ್ಷತೆ ಇಟ್ಕೊಂಡು, ಇಂತಿಂತ ಕಷ್ಟ ಇದೆ ನನ್ಗೆ, ಅದನ್ನ ನಾನು ಈ ಪತ್ರದ ಮೂಲಕ ನಿಮಗೆ ಬರಿತಾ ಇದ್ದೀನಿ ಅಂತೇಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಮನ್ಸಲ್ಲಿ ಹೇಳ್ಕೊಂಡು ಶುರು ಮಾಡಿ. ಆ ಬಿಳಿ ಹಾಳೆ ಏನ್ ತಗೊಂಡಿದ್ದೀರಾ ಅದ್ರ ಮೇಲ್ಭಾಗದಲ್ಲಿ ಮಧ್ಯದಲ್ಲಿ ಮೇಲ್ಗಡೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಫಸ್ಟ್ ಬರೀರಿ. ನೆಕ್ಸ್ಟ್ ಲೈನಲ್ಲಿ, ಸ್ಟಾರ್ಟಿಂಗ್ ಲೈನಲ್ಲಿ ಈ ರೀತಿ ಬರೀರಿ: ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮರಾದ ಶ್ರೀ ಪೂಜ್ಯ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ನಿಮ್ಮ ಅನನ್ಯ ಭಕ್ತನ ಅಥವಾ ಭಕ್ತೆಯಿಂದ ಸಾಷ್ಟಾಂಗ ನಮಸ್ಕಾರಗಳು. ಇಷ್ಟು ಬರೆದ್ಬಿಟ್ಟು ನೆಕ್ಸ್ಟ್ ವಿಷಯಕ್ಕೆ ಬನ್ನಿ. ನಿಮ್ಗೆ ಏನು ತೊಂದರೆ ಇದೆ? ಮದುವೆ ಆಗ್ತಾ ಇಲ್ವಾ? ಮಕ್ಕಳ ಆಗ್ತಾ ಇಲ್ವಾ? ಅಥವಾ ಆರ್ಥಿಕವಾಗಿ ಏನಾದ್ರೂ ಸಮಸ್ಯೆ ಇದೆಯಾ? ಮನೆ ಕಟ್ಟಬೇಕಾ? ಏನೇ ವಿಷಯಗಳಿದ್ರು ನಿಮ್ಮ ಮನಸ್ಸಲ್ಲಿ ಏನ್ ಕೋರಿಕೆ ಇದನ್ನ ಡೀಟೈಲ್ ಆಗಿ ನೀವು ನಿಮ್ಮ ಅಪ್ಪನ ಹತ್ರ ಅಥವಾ ಅಮ್ಮನ ಹತ್ರ ಯಾವ ರೀತಿ ಹೇಳ್ಕೊಳ್ತೀರಾ ಅಲ್ವಾ, ಅದೇ ಟೋನಲ್ಲಿ ರಾಯರ ಹತ್ರನೂ ಕೂಡ, ರಾಯರನ್ನ ನಿಮ್ಮ ತಂದೆ ಅಂತ ಭಾವಿಸ್ಕೊಂಡು ಅವ್ರ ಹತ್ರನೂ ಕೂಡ ಅದೇ ರೀತಿ ಹೇಳ್ಕೊಳ್ತಾ ಬರೀರಿ. ಅಷ್ಟೆಲ್ಲ ಬರ್ದ ಆದ್ಮೇಲೆ ಲಾಸ್ಟ್ ಅಲ್ಲಿ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ರಾಯರೇ ಅಂತ ಕೇಳ್ಕೊಂಡು ಲಾಸ್ಟಿಗೆ ರಾಯರ ಮೂಲ ಮಂತ್ರ ಏನಿದೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಈ ಮಂತ್ರನ ಬರೀರಿ. ಇನ್ನ ಕೊನೆಯದಾಗಿ ಬಂದಾಗ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ ಏನೇನಿದೆ ಅದನ್ನೆಲ್ಲ ಬರೆದು ಮುಗಿಸಿ ಪತ್ರನ ಅಲ್ಲಿಗೆ. ಇಷ್ಟು ಬರ್ದಿದ್ದಾದ್ಮೇಲೆ ರಾಯರ ಮುಂದೆ ಇಟ್ಟು, ನೀವು ಕೈಯಲ್ಲಿ ಇಟ್ಕೊಂಡಿದ್ರಿ ಅಲ್ವಾ ಮಂತ್ರಾಕ್ಷತೆ, ನಾನು ಅವಾಗ್ಲೇ ಹೇಳಿದ್ದೆ ಅಲ್ವಾ ಮಂತ್ರಾಕ್ಷತೆನ ಕೈಯಲ್ಲಿ ಇಟ್ಕೊಳ್ಳಿ ಅಂತ. ಆ ಮಂತ್ರಾಕ್ಷತೆನ ಆ ಪೇಪರ್ ಮೇಲಿಟ್ಟು ರಾಯರ ಹತ್ರ ಭಕ್ತಿಯಿಂದ ಬೇಡ್ಕೊಳ್ಳಿ, ಇಂಥ ಒಂದು ಕೆಲಸ ನನಗೆ ಆಗ್ಬೇಕು ಅಂತೇಳಿ. ಅದಾದ್ಮೇಲೆ ಆ ಮಂತ್ರಾಕ್ಷತೆ ಸಮೇತ ಆ ಪೇಪರ್ ಅನ್ನ ಫೋಲ್ಡ್ ಮಾಡಿ 4 ಭಾಗದಲ್ಲಿ ಫೋಲ್ಡ್ ಮಾಡಿ ರಾಯರ ಮುಂದೆ ಇಟ್ಬಿಡಿ. ಪ್ರತಿದಿನ ಪೂಜೆ ಮಾಡ್ಬೇಕಾದ್ರೆ ಆ ಲೆಟರ್ ಏನ್ ಪೇಪರ್ ಬರ್ದಿಟ್ಟಿರ್ತೀರ ಅಲ್ವಾ ಅದಕ್ಕೂ ಕೂಡ ಪೂಜೆ ಮಾಡಿ. ಇದ್ರಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ಕೋರಿಕೆ ರಾಯರಿಗೆ ಮುಟ್ಟುತ್ತೆ.
ಅದೇ ರೀತಿ ನಿಮ್ಮ ಏನು ಕಷ್ಟ ಇದೆಯೋ ಅದನ್ನು ರಾಯರು ಪರಿಹಾರ ಮಾಡ್ತಾರೆ. ಸೊ ಗೊತ್ತಾಯ್ತಲ್ವಾ ರಾಯರಿಗೆ ಯಾವ ರೀತಿ ಪತ್ರ ಬರೀಬಹುದಾ ಇಲ್ವಾ ಅನ್ನೋದೊಂದು ಕ್ಲಾರಿಟಿ ಸಿಕ್ತು ಈ ವಿಡಿಯೋದಿಂದ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಅಲ್ಲಿ ಬರೀರಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.